ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ 4 ಷರತ್ತನ್ನ ಕೈನ ಶಾಸಕರು ವಿಧಿಸಿದ್ದಾರೆ. ಸಿದ್ದು ಆಪ್ತ ಶಾಸಕರಾದಂತ ಎಸ್ಟಿ ಸೋಮಶೇಖರ್, ಬೈರತಿ ಸುರೇಶ್, ಬೈರತಿ ಬಸವರಾಜ್, ಅಖಂಡ ಶ್ರೀನಿವಾಸ ಮೂರ್ತಿ ಈ ಒಂದು 4 ಷರತ್ತುಗಳನ್ನ ವಿಧಿಸಿದ್ದಾರೆ. ಈ ಷರತ್ತುಗಳನ್ನ ಬಗೆಹರಿಸಿದ್ರೆ ಮಾತ್ರ ಜೆಡಿಎಸ್ ಪರವಾಗಿ ನಾವು ಕೆಲಸವನ್ನ ಮಾಡ್ತೇವೆ. ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಇದೀಗ ಬಹಿರಂಗವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸಂಜೆ 4 ಗಂಟೆಗೆ ಬೆಂಗಳೂರು ಉತ್ತರ ಭಾಗದ ಶಾಸಕರ ಸಭೆಯನ್ನ ಕೂಡ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ 4 ಷರತ್ತನ್ನ ಇದೀಗ ಕೈನ ಶಾಸಕರು ವಿಧಿಸಿದ್ದಾರೆ. ಸಿದ್ದು ಆಪ್ತ ಶಾಸಕರಾದಂತ ಎಸ್ಟಿ ಸೋಮಶೇಖರ್, ಬೈರತಿ ಸುರೇಶ್, ಬೈರತಿ ಬಸವರಾಜ್, ಅಖಂಡ ಶ್ರೀನಿವಾಸ ಮೂರ್ತಿ ಇದೀಗ ಷರತ್ತನ್ನ ವಿಧಿಸಿರುವಂತದ್ದು. ಈ 4 ಷರತ್ತನ್ನ ದೇವೇಗೌಡರು ಒಪ್ಕೊಂಡ್ರೆ ಮಾತ್ರ ನಾವು ಬೆಂಗಳೂರು ಉತ್ತರದಲ್ಲಿ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನ ಶಾಸಕರು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಬಹಿರಂಗವಾಗಿ ಇದೀಗ ಸೋಮಶೇಖರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಭೇಟಿ ಮಾಡಕ್ಕೆ ಬಂದಿದ್ದು, ಸಿದ್ದರಾಮಯ್ಯನವರು ಇನ್ನೂ ಬಂದಿಲ್ಲ. ಸಿದ್ದರಾಮಯ್ಯನವರು ಇನ್ನೂ ಕೆಳಗಡೆ ಬಂದಿಲ್ಲ. 4 ಗಂಟೆಗೆ ಬನ್ನಿ ಅಂತಂದ್ರು. ಅದಕ್ಕೆ 3 ಜನ ಇದ್ದೇವೆ. ಬೈರತಿ ಸುರೇಶ್ ಕೂಡ ಈಗ ಬರ್ತಾರೆ. 4 ಜನ ಒಟ್ಟಿಗೆ ಈಗ 4 ಗಂಟೆಗೆ ನಮ್ಮ CLP ಲೀಡರ್ನ ಭೇಟಿ ಮಾಡ್ತೀವಿ. ನಾನು ಹೇಳಿದ್ವಲ್ಲ, ಕ್ಲಿಯರ್ ಆಗಿದೆ. ಒಟ್ಟಿಗೆ 7 ಜನನು ಕಾಂಗ್ರೆಸ್ 5, JDS 2, 7 ಜನನು ನಾವು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಕೆಲವೊಂದು ನಮ್ಮದೇ ಆದಂತ ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ. ಆ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ದೇವೇಗೌಡರು ಇಬ್ರು ಕೂಡ ಕುತ್ಕೋಬೇಕು. ನಮ್ಮ CLP ಲೀಡರ್ ಜೊತೆಲಿ, KPCC ಅಧ್ಯಕ್ಷ ಜೊತೆಲಿ, ಡೆಪ್ಟಿ CM ಜೊತೆಲಿ ಕುಂತ್ಕೊಂಡ್ರೆ ಅದು ಸಣ್ಣ ಪುಟ್ಟದ್ದು ಬಗೆಹರಿದ್ರೆ ನಾವು 7 ಜನ ಒಟ್ಟಿಗೆ ಕೆಲಸ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ನಾವು ನಿನ್ನೆ ಕೂಡ ಕೃಷ್ಣ ಬೈರೇಗೌಡ ಜೊತೆಲಿ 7 ಜನ ಕುತ್ಕೊಂಡು ಮಾತಾಡಿದೀವಿ. ನಾವು AICC ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಅಪ್ ಮಾಡ್ತೀವಿ. ದೇವೇಗೌಡರು ನಿಂತ್ಕೊಂಡ್ರು ಅಷ್ಟೇ, ಅವ್ರ ಇನ್ನೊಂದು ನಿಂತ್ಕೊಂಡ್ರು ಅಷ್ಟೇನೆ. ನಮ್ದು ಕೆಲವು ಸಣ್ಣ ಪುಟ್ಟ ಬೇಡಿಕೆಗಳು ಇರ್ತವೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ತೊಂದರೆ ಆಗಿರ್ತವೆ, ಅದನ್ನ ಸರಿಪಡಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. JDS MLAಗಳು ಕುಬೇರ್ ರೆಡ್ಡಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರ ಜೊತೆಲಿ ಒಂದು ಮಾತುಕತೆ ಮಾಡೋಣ ಅಂತ ಹೇಳಿದ್ದಾರೆ. ಅದು ಸರಿ ಹೋದ್ರೆ ನಾವು 100ಕ್ಕೆ 100 ಮಾತುಕತೆ ಸರಿ ಹೋಗ್ಬೇಕು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಸೂದ್. ಇದೀಗ ದೇವೇಗೌಡರಿಗೆ ಕಾಂಗ್ರೆಸ್ನ ಶಾಸಕರು 4 ಷರತ್ತುಗಳನ್ನ ವಿಧಿಸಿದ್ದಾರೆ. ಈ ಷರತ್ತುಗಳನ್ನ ಒಪ್ಕೊಂತಾರ, ಏನ್ ಕತೆ ಏನಾಗಬಹುದು ಅಂತ ಹೇಳಿ? ಯಶೋಧ, ಬೆಂಗಳೂರು ಉತ್ತರದಲ್ಲಿ ಮಾಜಿ ಪ್ರಧಾನಿಗಳು ಒಂದು ವೇಳೆ ಸ್ಪರ್ಧೆಗೆ ಮುಂದಾದ್ರೆ ಅವರ ಗೆಲುವು ಬಹಳ ಕಠಿಣ ಆಗಬಹುದು. ಯಾಕೆಂತಂದ್ರೆ ಕಾಂಗ್ರೆಸ್ನ ಆ ಕ್ಷೇತ್ರದಲ್ಲಿರುವಂತಹ 5 ಶಾಸಕರೇ ವಿರೋಧ ವ್ಯಕ್ತಪಡಿಸಿದ್ದಾರೆ, ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅವರ 5-6 ತಿಂಗಳ ಬೇಡಿಕೆಗಳಿದ್ವಲ್ಲ, ಅನುದಾನ ತಾರತಮ್ಯ ವಿಚಾರ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸ್ಥಳೀಯ ವಿಚಾರಗಳನ್ನ ಮಾತಾಡೋದು ನಿಟ್ಟಿನಲ್ಲಿ ಈ ಎಲ್ಲಾ ಬೇಡಿಕೆಗಳನ್ನು ಕೂಡ ಈಡೇರಿಸಿಕೊಳ್ಳೋದಕ್ಕೆ ಇದೇ ಸುಸಂದರ್ಭ ಅನ್ನುವಂತಹ ವಿಚಾರ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರನ್ನ 4 ಶಾಸಕರು ಕೂಡ ಭೇಟಿ ಮಾಡಿದ್ದಾರೆ. ಒಂದಷ್ಟು ಬೇಡಿಕೆಗಳನ್ನ ಸಿದ್ದರಾಮಯ್ಯನವರ ಮುಂದೆ ಇಟ್ಟು ಈ ಬೇಡಿಕೆಗಳನ್ನ ನೀವು ಈಡೇರಿಸಿಕೊಟ್ರೆ ಮಾತ್ರ ನಾವು ದೇವೇಗೌಡರಾಗ್ಲಿ ಬೇರೆ ಯಾರೇ JDS ಅಭ್ಯರ್ಥಿ ಆಗ್ಲಿ ಸ್ಪರ್ಧೆ ಮಾಡಿದ್ರೆ ನಾವು ಬೆಂಬಲ ಕೊಡ್ತೇವೆ, ಇಲ್ಲದಿದ್ರೆ ನಾವು ಬೇರೆ ನಿರ್ಧಾರ ತಗೋತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಷರತ್ತುಗಳನ್ನ ಇಟ್ಟಿದ್ದಾರೆ, ಇನ್ನೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ತಮ್ಮ ಶಿಷ್ಯಂದಿರಾದಂತಹ ಈ ಎಲ್ಲಾ ಶಾಸಕರ ಈ ಎಚ್ಚರಿಕೆಯನ್ನ ಮನಗಂಡು 4 ಗಂಟೆಗೆ ಅವ್ರನ್ನ ಚರ್ಚೆಗೆ ಕರೆದಿದ್ದಾರೆ ಸಿದ್ದರಾಮಯ್ಯ ಅವರು. ತಮ್ಮ ನಿವಾಸದಲ್ಲೇ 4 ಗಂಟೆ ನಂತರ ಈ ಒಂದು ಚರ್ಚೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ದೇವೇಗೌಡರ ಜೊತೆನೂ ಮಾತಾಡಬಹುದು ಅಥವಾ ಈ ಶಾಸಕರನ್ನ ಮನವೊಲಿಕೆಗೂ ಕೂಡ ಮುಂದಾಗಬಹುದು. ಈ ಶಾಸಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಖುದ್ದು ಸಿದ್ದರಾಮಯ್ಯನವರೇ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಜೊತೆಗೆ ಕೂತ್ಕೊಂಡು ನಮ್ಮ ಕ್ಷೇತ್ರಗಳ ಸಮಸ್ಯೆಗಳನ್ನ ಬಗೆಹರಿಸಿಕೊಡಿ ಅನ್ನುವಂತಹ ಒಂದು ಷರತ್ತುಗಳು. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅನ್ನುವಂತ ಒಂದು ವಿಚಾರ. ಇಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಏನಂತಂದ್ರೆ, ಬೇರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮೈತ್ರಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕರುಗಳು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ನಾವು JDS ಅಭ್ಯರ್ಥಿಗೆ ಬೆಂಬಲ ಕೊಡ್ತೀವಿ ಅನ್ನುವಂತಹ ರೀತಿ ಹೇಳ್ಕೊತಿದ್ದಾರೆ. ಆದ್ರೆ ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿ ಸಿಡಿದೆದ್ದಿದ್ದಾರೆ. ಅವರ ಇತ್ತೀಚೆಗಿನ ಎಲ್ಲಾ ಸಮಸ್ಯೆಗಳಿಗೂ ಕೂಡ
JDS ಕಾರಣ, ಅದರಲ್ಲೂ ಮುಖ್ಯಮಂತ್ರಿಗಳು ನೇರವಾಗಿ ಭೇಟಿಗೆ ಅವಕಾಶ ಕೊಡ್ತಿರ್ಲಿಲ್ಲ. ಹಾಗಾಗಿ ಬೇಸರಗೊಂಡಿರುವಂತಹ, ಅಸಮಾಧಾನಗೊಂಡಿರುವಂತಹ ಕಾಂಗ್ರೆಸ್ ಶಾಸಕರು ಇದು ಸುಸಂದರ್ಭ ಅಂತ ಅನ್ಕೊಂಡು, ಇದೇ ಒಳ್ಳೆ ಕಾಲ ಅಂತ ಅನ್ಕೊಂಡು ಸಿದ್ದರಾಮಯ್ಯ ಅವರ ಮೂಲಕ ಈ ರೀತಿ ಒಂದು ಪರೋಕ್ಷವಾಗಿ ಬೆಂಬಲ ಕೊಡಲ್ಲ ಅನ್ನುವಂತಹ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ದೇವೇಗೌಡರಿಗೆ. ಹಾಗಾಗಿ ದೇವೇಗೌಡರು ಮುಂದೆ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ. ಏನ್ ಮಾಡಬಹುದು ಅಂತ ಹೇಳಿ ದೇವೇಗೌಡರು ಹಾಗಾದ್ರೆ ಇಲ್ಲಿ ಮಸೂದು? ಈಗ ಅಲ್ಲಿ ಒಟ್ಟು 8 ಕ್ಷೇತ್ರಗಳಿದ್ದಾವೆ. 5 ಕ್ಷೇತ್ರಗಳು ಮತ್ತೆ 2 JDS ಕ್ಷೇತ್ರಗಳು. ಈಗ 5 ಕ್ಷೇತ್ರಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದನ್ನ ಮುಕ್ತವಾಗಿ ಚರ್ಚೆ ಮಾಡಿ ಬಗೆಹರಿಸ್ತೀವಿ ಅನ್ನುವಂತಹ ಸಂದೇಶವನ್ನ ಮುಖ್ಯಮಂತ್ರಿಗಳು ಕೊಡಬಹುದು, ಅಥವಾ ದೇವೇಗೌಡರ ಜೊತೆನೆ ಪರಸ್ಪರ ಮುಖಾಮುಖಿ ಭೇಟಿಗೂ ಕೂಡ ಮುಂದಾಗಬಹುದು. ಇಲ್ಲಿ ಮಧ್ಯಸ್ಥಿಕೆಯನ್ನ ಸಿದ್ದರಾಮಯ್ಯನವರು ವಹಿಸಬೇಕಾಗುತ್ತೆ. ಇವತ್ತು 4 ಗಂಟೆನಲ್ಲಿ ಚರ್ಚೆನಲ್ಲಿ ಅದು ನಿರ್ಧಾರ ಆಗುತ್ತೆ. ಸಿದ್ದರಾಮಯ್ಯನವರು ಈ ಶಾಸಕರ ಜೊತೆಗೂಡಿ ದೇವೇಗೌಡರು ಭೇಟಿ ಮಾಡಿ, ಅಥವಾ ದೇವೇಗೌಡರು ಶಾಸಕರ ಭೇಟಿಗೆ ಒಂದು ವ್ಯವಸ್ಥೆ ಮಾಡಿ ಅವರ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅಲ್ಲಿ ಬಗೆಹರಿಸುವ ಸಾಧ್ಯತೆ ಇದೆ. ಆದ್ರೆ ದೇವೇಗೌಡರು ಒಂದು ವೇಳೆ ಉತ್ತರದಲ್ಲಿ ಸ್ಪರ್ಧೆ ಮಾಡುತ್ತಾರೆ ಅಂತಂದ್ರೆ ಇವರ ಸಮಸ್ಯೆಗಳನ್ನ ಬಗೆಹರಿಸಲೇಬೇಕಾಗುತ್ತೆ. ಯಶೋಧ. ಓಕೆ, ಥ್ಯಾಂಕ್ ಯು ಮಸೂದ್.